ಹಾಯ್ ಆಲ್, ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಮಧ್ಯಾಹ್ನದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಗ್ರಾಸರೀಸ್ ಖಾಲಿ ಆಗಿತ್ತು ಅಂತ ಎಲ್ಲನೂ ಫಿಲ್ ಮಾಡಿ ಇಟ್ಕೊಳ್ತಾ ಇದೆ ಬಾಕ್ಸಿಗೆಲ್ಲ ಹಾಕಿ. ಸಂಡೇ ಅಂತೂ ನನಗೆ ಲಾಂಗ್ ವಿಡಿಯೋಸ್ ಶೂಟ್ ಮಾಡೋದಕ್ಕಾಗಲ್ಲ, ಯಾಕಂದರೆ ತನಿಷ್ಕ ಬೇರೆ ಸ್ಕೂಲಿಗೆ ಹೋಗಲ್ಲ ಅಲ್ವಾ. ಹಾಗಾಗಿ ಅವಳು ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಬಿಡಲ್ಲ, ತುಂಬಾ ತರಲೆ ಮಾಡ್ತಾ ಇರ್ತಾಳೆ. ಹಾಗಾಗಿ ವಿಡಿಯೋ ಶೂಟ್ ಏನು ಮಾಡೋದಕ್ಕಾಗಲ್ಲ. ಇವಾಗ ಅವಳು ಮಲಗಿದ್ದಾಗ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಾಪುನು ಕೂಡ ಮಲಗಿದ್ದ, ಹಾಗಾಗಿ ಸ್ವಲ್ಪ ಗ್ರೋಸರೀಸ್ ಇತ್ತಲ್ಲ ಅದನ್ನು ಕೂಡ ಎಲ್ಲ ಫಿಲ್ ಮಾಡಿ ಇಟ್ಕೊಳ್ಳೋಣ ಅಂತ ಎಲ್ಲನೂ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡ್ಕೊಳ್ತಿಲ್ಲ, ಒಬ್ಬರು ಊಟಕ್ಕೆ ಕರೆದಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ವೀಡಿಯೋಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಯಾಕಂದರೆ ಪಾಪುನೂ ಇರ್ತಾನೆ ಮತ್ತು ನನ್ನ ಮಗಳೂ ಇರ್ತಾಳಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ಅಂತ ನೋಡ್ತೀನಿ. ಗ್ರೋಸರೀಸ್ ಎಲ್ಲ ಫಿಲ್ ಮಾಡೋದಾದಮೇಲೆ ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ. ಫೈನಲಿ ಎಲ್ಲನೂ ಜೋಡಿಸ್ಕೊಂಡೆ. ಅಷ್ಟರಲ್ಲಿ ಪಾಪುನು ಕೂಡ ಇವಾಗ ಎದ್ದಿದ್ದ, ಹಾಗಾಗಿ ಅವನಿಗೆ ಎತ್ಕೊಂಡು ಬರೋಣ ಅಂತ ರೂಮಿಗೆ ಹೋದೆ. ನನ್ನ ಫೇಸ್ ನೋಡಿಬಿಟ್ಟು ಸ್ಮೈಲ್ ಮಾಡ್ತಿದ್ದಾನೆ. ಇವಾಗ ನನಗೆ ಎತ್ಕೊಳ್ತಾರೆ ಅಂತ ಸ್ಮೈಲ್ ಮಾಡ್ತಿದ್ದಾನೆ. ರೂಮಿಂದ ಆಚೆ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಪಾಪುಗೆ ಆಟ ಆಡಿಸ್ದೆ. ನಂತರ ಅವನಿಗೆ ಸ್ನಾನ ಮಾಡಿಸೋದಿತ್ತು, ಹಾಗಾಗಿ ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ತಿನ್ನೋದಕ್ಕೆ ಏನಾದರೂ ರೆಡಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟು ಮತ್ತು ಬೀಟ್ರೋಟ್ ತೊಗೊಂಡಿದ್ದೀನಿ, ಹೆಸರು ಕಾಳು ಮತ್ತು ಸ್ವಲ್ಪ ಅಕ್ಕಿ ಮತ್ತು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಈ ಫುಡ್ಡು 9 ಮಂತ್ 10 ಮಂತ್ ಬೇಬೀಸ್ಗೆಲ್ಲ ಕೊಡ್ಬೋದು. ತುಂಬಾ ಇಮ್ಯುನಿಟಿ ಪವರ್ ಇದೆ. ಹೆಸರು ಕಾಳಲ್ಲಿ ಫೈಬರ್ ಇರೋದ್ರಿಂದನೇ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಬೀಟ್ರೋಟು ಮತ್ತು ಅಕ್ಕಿ, ಹೆಸರು ಕಾಳು ಮತ್ತು ಒಂದು 1/4 ಟೀ ಸ್ಪೂನ್ ಜೀರಿಗೆ, ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು 4 ವಿಜಿಲ್ನ ಬರ್ಸ್ಕೊಳ್ತೀನಿ. 4 ವಿಜಿಲ್ ಆಗಿದೆ. ಇದು ಕಂಪ್ಲೀಟ್ ತಣ್ಣಗಾಗಿದೆ. ನಂತರ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ತರಕಾರಿ ಹಾಗೆ ಇರುತ್ತೆ, ಸ್ವಲ್ಪ ಅದನ್ನು ಕೂಡ ಸ್ಮ್ಯಾಶ್ ಮಾಡಿಕೊಟ್ರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ತಿನ್ನಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಚಿಂಟು ಅಂದರು ಏನು ಮಾಡಿಕೊಟ್ರು ತಿಂತಾನೆ ಖುಷಿಪಟ್ಟು. ಮಕ್ಕಳಿಗೆ ಇವಾಗಲಿಂದನೇ ಅಭ್ಯಾಸ ಮಾಡಿಸ್ಬೇಕು ಎಲ್ಲನೂ ತಿನ್ನೋದು. ಸ್ವಲ್ಪ ದೊಡ್ಡವರಾದಮೇಲೆ ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ಮಿನಿ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ.